ಕಿಚ್ಚ ಸುದೀಪ್ ಸರ್ ಅವರ ಅಭಿಮಾನಿಗಳು ಅಥವಾ ರಾಕೇಶ್ ನರೇಶ್ ಅವರ ಅಭಿಮಾನಿಗಳು ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಸಹ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಾಕಷ್ಟು ಕಮೆಂಟ್ಸ್ ಏನಾದರೂ ಮಾಡ್ತಾನೆ ಇರ್ತಾರೆ. ಟಾಕ್ಸಿಕ್ ಏನಾದರೂ ಅಪ್ಡೇಟ್ ಇದೆಯಾ ಅಥವಾ BRB ಬಿಲ್ಲಾ ರಂಗ ಭಾಷಾ ಸಿನಿಮಾದ ಅಪ್ಡೇಟ್ ಏನಾದರೂ ಇದ್ರೆ ಹೇಳಿಬ್ರು ಅಂತ ಹೇಳ್ತಾ ಇರ್ತೀರಾ. ಎಸ್, ನಿಮಗೋಸ್ಕರನೇ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇಫ್ ಇನ್ ಕೇಸ್ ಏನಾದರೂ ನೀವು ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಸೊ ನೀವು ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎವ್ರಿವನ್, ನಾನು ಗಜೇಂದ್ರ ಫ್ರಮ್ ಕರುನಾಡು. ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಬಿಲ್ಲಾ ರಂಗ ಭಾಷಾ ಅನುಬಂಡರಿ ಅವರ ಡೈರೆಕ್ಷನಲ್ಲಿ ಬರ್ತಿರುವ ಈ ಸಿನಿಮಾದ ಅಪ್ಡೇಟ್, ಪ್ರತಿಯೊಂದು ಸಣ್ಣ ಅಪ್ಡೇಟು ಬಂದರೂ ಸಹ ನಿಮಗೆ ತಲುಪಿಸ್ತಾನೆ ಇದ್ದೆ. ಎಸ್, ಇವಾಗಲೂ ಸಹ ಒಂದು ಮಾಹಿತಿ ಸಿಕ್ಕಿದೆ. ಅಫಿಷಿಯಲಿ ಬಂದಿರುವಂತಹ ಮಾಹಿತಿ, ಸ್ವತಃ ಕಿಚ್ಚ ಸುದೀಪ್ ಸರ್ ಅವರೇ ಒಂದು ಟ್ವೀಟ್ ಮುಖಾಂತರ ತಿಳಿಸ್ಕೊಟ್ಟಿರುವಂತಹ ಒಂದು ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ನಾವು ಶೂಟಿಂಗ್ ಬಂದ್ಬಿಟ್ಟು ಜಾನ್ವರಿಯಲ್ಲಿ ಶುರುವಾಗುತ್ತೆ ಅಂತ ಹೇಳಿದ್ವಿ. ಅದಾದಮೇಲೆ ಫೆಬ್ಗೆ ಹೋಯಿತು. ಕಾರಣ ಇಷ್ಟೇ, ಜಾನ್ ಅಥವಾ ಫೆಬ್ಬು ಏನಕ್ಕೋಸ್ಕರ ಶೂಟ್ ಶುರುವಾಗಿಲ್ಲ ಅಂತ ಕೇಳೋದಾದರೆ, ಸೆಟ್ ವರ್ಕ್ಸ್ ಅನ್ನೋದು ಸ್ಟಿಲ್ ನಾವು ಕಂಪ್ಲೀಟ್ ಆಗಿಲ್ವಂತೆ. ಜೊತೆಗೆ ಬಂದ್ಬಿಟ್ಟು ಬಿಗ್ ಬಾಸ್ ಸೀಸನ್ 11 ಅದು ಇತ್ತು. ಅದಾದಮೇಲೆ ಇವಾಗ ಸದ್ಯಕ್ಕೆ CCL ನಡೀತಾ ಇದೆ. ಆ್ಯಂಡ್ ಇವಾಗ ಸ್ವತಃ ಕಿಚ್ಚ ಸುದೀಪ್ ಸರ್ ಅವರೇ ಟ್ವೀಟ್ ಮುಖಾಂತರ ತಿಳಿಸ್ಕೊಟ್ಟಿದ್ದಾರೆ. ಹೌದು, ಮಾರ್ಚ್ 2nd ವೀಕಿಂದ ಬಂದ್ಬಿಟ್ಟು BRB ಬಿಲ್ಲಾ ರಂಗ ಭಾಷಾ ಸಿನಿಮಾದ ಶೂಟ್ ಅನ್ನೋದು ಶುರು ಆಗ್ತಾ ಇದೆ ಅಂತ ಸ್ವತಃ ಕಿಚ್ಚ ಸುದೀಪ್ ಸರ್ ಅವರೇ ತಿಳಿಸ್ಕೊಟ್ಟಿದ್ದಾರೆ. ಆ್ಯಂಡ್ ಅನೂಪ್ ಭಂಡಾರಿ ಅವರು ಸಹ CCL ಇದ್ದಾರೆ, ನಿಮ್ಗೆ ಈಗಾಗಲೇ ಗೊತ್ತೇ ಇರುತ್ತೆ. ಸೊ ದಟ್ ಇಬ್ಬರೂ ಸಹ CCLನ ಮುಗಿಸ್ಕೊಂಡು ಮಾರ್ಚ್ 2nd ವೀಕಿಂದ ಶೂಟಿಂಗ್ ಶುರು ಆಗ್ತಾ ಇದೆ. ಆ್ಯಂಡ್ ನನಗೆ ಈ ಸಿನಿಮಾ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ತುಂಬ ಹೈ ಆಗಿ ಇದೆ. ಕಾರಣ ಇಷ್ಟೇ, ಅವರು ಬಿಟ್ಟಂತಹ ಒಂದು ಅನೌನ್ಸ್ಮೆಂಟ್ ವಿಡಿಯೋ ಏನಿದೆ, ಅದರಲ್ಲಿ ಕೆಲವೊಂದು ಪಿಕ್ಚರ್ಸ್ ಏನಿದೆ, ಅದು 3 ಶೇಡ್ಸಲ್ಲಿ ಕಾಣಿಸ್ಕೊತಾ ಇದೆ ಅಂತ ಈಗಾಗಲೇ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿ ಅನ್ನೋದು ಕೊಟ್ಟಿದ್ದೆ. ಹೌದು, ಈ ಸಿನಿಮಾದಲ್ಲಿ 3 ಶೇಡ್ಸು, ಅದ್ರ ಜೊತೆಗೆ 3 ಹೀರೋಯಿನ್ಸು, ಆ್ಯಂಡ್ ಅದ್ರ ಜೊತೆಗೆ ಬಂದ್ಬಿಟ್ಟು ಸಿನಿಮಾ ಆಲ್ಮೋಸ್ಟ್ ಬಂದ್ಬಿಟ್ಟು ಇಂಡೋರ್ ಶೂಟೇ ನಡೆಯುತ್ತೆ. ಜೊತೆಗೆ VFX ತುಂಬ ಜಾಸ್ತಿನೇ ಇರುತ್ತೆ ಈ ಸಿನಿಮಾದಲ್ಲಿ. ಆ್ಯಂಡ್ ನನಗೆ ಅನೂಪ್ ಭಂಡಾರಿ ಅವ್ರ ಮೇಲೆ ತುಂಬಾ ನಂಬಿಕೆ ಇದೆ. ಯಾಕಂದರೆ ಮೇಕಿಂಗ್ ವೈಸ್ ನನಗೆ ಯಾವುದೇ ರೀತಿ ಒಂದು ಸಣ್ಣ ಡೌಟ್ ಸಹ ಇಲ್ಲ. ಯಾಕಂದರೆ ಈಗಾಗಲೇ ವಿಕ್ರಾಂತ್ ರೋಣ ಅನ್ನುವ ಒಂದು ಸಿನಿಮಾ ಇದೆಯಲ್ಲ, ವಿಜುವಲಿ ಸಖತ್ತಾಗಿ ಮಾಡಿಕೊಟ್ಟಿದ್ದಾರೆ. ಕತೆ ಬಗ್ಗೆ ಸ್ವಲ್ಪ ನನಗೆ ಯಾಕೋ ಸ್ವಲ್ಪ ಅವಾಗವಾಗಲೂ ಸ್ವಲ್ಪ ಭಯ ಆಗ್ತಾ ಇರುತ್ತೆ. ಆ್ಯಂಡ್ ಅದು ಬಿಟ್ಟರೆ ಮೇಕಿಂಗ್ ಮಾತ್ರ ಸಿಕ್ಕಾಪಟ್ಟೆ ನಾನು ನಂಬ್ತೀನಿ. ಯಾಕಂದರೆ ಆ ವ್ಯಕ್ತಿ ಬಂದ್ಬಿಟ್ಟು ಈಗಾಗಲೇ ವಿಕ್ರಾಂತ್ ರೋಣದಲ್ಲಿ ಆಲ್ಮೋಸ್ಟ್ ಅಲ್ಲ 100% ಪ್ರೂವ್ ಮಾಡಿದ್ದಾರೆ. ಆ್ಯಂಡ್ ವಿಕ್ರಾಂತ್ ರೋಣ ಸಿನಿಮಾ ಯಾರೆಲ್ಲ ಮೇಕಿಂಗ್ ವೈಸು ಟೆಕ್ನಿಕಲ್ ಟೀಮ್ ಯಾರೆಲ್ಲ ಇದ್ದಾರೆ, ಆಲ್ಮೋಸ್ಟು ಅರೌಂಡ್ 70 to 80% ಅಲ್ಲಿ ಯಾರು ವರ್ಕ್ ಮಾಡಿದಾರೋ ಅವರೇ ಈ ಸಿನಿಮಾದ ಸೆಟ್ಸಲ್ಲೂ ಸಹ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಅಫಿಷಿಯಲಿ ನನಗೆ ಸಿಕ್ಕಿರುವಂತಹ ಮಾಹಿತಿನ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ. ಇವಾಗಲೂ ಸಹ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಮಾರ್ಚಲ್ಲಿ ಶೂಟ್ ಶುರು ಆಗ್ತಾ ಇದೆ. ಆ್ಯಂಡ್ ಈ ಸಿನಿಮಾನ ನಾವು 2025 ಎಕ್ಸ್ಪೆಕ್ಟೇಷನ್ ಇಟ್ಕೋಬಹುದಾ ರಿಲೀಸ್ಗೆ ಅಂತ ಕೇಳೋದಾದರೆ ಇಟ್ಕೊಳ್ಳೋಕೆ ಹೋಗಬೇಡಿ. ಕಾರಣ ಇಷ್ಟು ತಿಂಗಳಲ್ಲೇ ಶೂಟಿಂಗ್ ಮುಗಿಸಿ ಆ VFX ವರ್ಕ್ ಎಲ್ಲ ತುಂಬಾ ಟೈಮ್ ತಗೊಳುತ್ತೆ. ಸೊ ದಟ್ 2026 ಮಿಡ್ಡಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿ. ಆ್ಯಂಡ್ ಅದ್ರ ಜೊತೆಗೆ ಇನ್ನೂ ಕೆಲವೊಂದು ಸಿನಿಮಾಗಳು ಟೇಕ್ ಆಫ್ ಮಾಡುವ ಸಾಧ್ಯತೆಗಳು ಇದ್ದಾವೆ. ಅಫಿಷಿಯಲಿ ಅನೌನ್ಸ್ಮೆಂಟ್ ಬಂದಾಗ ಅದ್ರ ಬಗ್ಗೆ ಮಾತಾಡೋಣ. ಇವಾಗಲೇ ಹೇಳಿದ್ರೆ ಖಂಡಿತ ಅದು ಪ್ರಾಬ್ಲಮ್ಸ್ ಆಗುತ್ತೆ. ಸೊ ದಟ್ ಸ್ವಲ್ಪ ವೆಯ್ಟ್ ಮಾಡಿ, ಇನ್ನಷ್ಟು ಸಿನಿಮಾಗಳು ಟೇಕ್ ಆಫ್ ಮಾಡುವ ಸಾಧ್ಯತೆಗಳು ತುಂಬ ಜಾಸ್ತಿ ಇದ್ದಾವೆ. ಅದ್ರ ಬಗ್ಗೆ ಅವತ್ತಿನ ದಿನ ಮಾತಾಡೋಣ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಟಾಕ್ಸಿಕ್ ಸಿನಿಮಾದ ವಿಷಯಕ್ಕೆ ಬಂದರೆ, ಇಫ್ ಇನ್ ಕೇಸ್ ನೀವೇನಾದರೂ ನನ್ನ ಇನ್ಸ್ಟಾಗ್ರಾಮ್ ಪುಟದಲ್ಲಿ ವಿಡಿಯೋಸ್ನ ಫಾಲೋ ಅಪ್ ಮಾಡ್ತಾ ಇದ್ದರೆ, ಅಲ್ಲಿ ಒಂದು ರೀಲ್ ಮಾಡಿ ಅಪ್ಲೋಡ್ ಮಾಡಿದ್ದೆ. ಆ್ಯಂಡ್ ಯೂಟ್ಯೂಬ್ ವಿಡಿಯೋ ಬಂದ್ಬಿಟ್ಟು ಮಾಡಿರಲಿಲ್ಲ. ಕಾರಣ ಇಷ್ಟೇ, ಇವಾಗ ಇದನ್ನೇನು ನೋಡ್ತಾ ಇದ್ದೀರಾ ಸೆಟಪ್ಪು, ಸೊ ಈ ಸೆಟಪ್ ಮಾಡೋದಕ್ಕೋಸ್ಕರ ಸಿಕ್ಕಾಪಟ್ಟೆ ಸಾಲ ಮಾಡಿ ಏನೋ ಮಾಡ್ಕೊಂಡು ಸ್ವಲ್ಪ ಡಿಲೇ ಆಯಿತು ವಿಡಿಯೋಸ್ ಮಾಡೋದಕ್ಕೋಸ್ಕರ. ಸೊ ಇವಾಗಿಂದ ಅಂದರೆ ಒಂದು 2 ದಿನದಿಂದ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಅನ್ನೋದು ಬರ್ತಾ ಇದ್ದಾವೆ. ಅದಕ್ಕೋಸ್ಕರನೇ ಈ ಅಪ್ಡೇಟ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ಯಾರೆಲ್ಲ ಫಾಲೋ ಮಾಡ್ತಾ ಇದ್ದೀರಾ ಅವ್ರಿಗೆ ತಲುಪಿಸೋದಕ್ಕೆ ಆಗಿರಲಿಲ್ಲ. ಸೊ ಇವಾಗ ಇದ್ರ ಬಗ್ಗೆ ಮಾತಾಡುವ. ಸೊ ಮ್ಯಾಟ್ರ್ ಏನಪ್ಪ ಅಂದರೆ, ನಾವು ರೀಸೆಂಟ್ ಇಯರ್ಸಲ್ಲಿ ಯಾವುದೆಲ್ಲ ಪ್ಯಾನ್ ಇಂಡಿಯಾ ಸಿನಿಮಾಗಳು ಯಾವುದೆಲ್ಲ ಬಂದಿದ್ದಾವೆ, ಅದು ಎಲ್ಲ ಸಿನಿಮಾಗಳು ಸಹ ಒಂದು ಭಾಷೆಯಲ್ಲಿ ಮೇಕಿಂಗ್ನ ಮಾಡಿಕೊಂಡು, ಆ್ಯಂಡ್ ಅದಾದಮೇಲೆ ಬಂದ್ಬಿಟ್ಟು ಪೋಸ್ಟ್ ಪ್ರೊಡಕ್ಷನ್ ವರ್ಕಲ್ಲಿ ಬಂದ್ಬಿಟ್ಟು ಯಾವ ಭಾಷೆ ಬೇಕೋ ಅದಕ್ಕೆ ಡಬ್ ಮಾಡಿ ರಿಲೀಸ್ ಅನ್ನೋದನ್ನು ಮಾಡ್ತಾಯಿದ್ರು. ಬಟ್ ನಾವು ಟಾಕ್ಸಿಕ್ ಸಿನಿಮಾದ ವಿಷಯಕ್ಕೆ ಬಂದರೆ,
ಇಲ್ಲಿ 2 ಭಾಷೆಗಳಲ್ಲಿ ಸೈಮೆಂಟೇನಿಯಸ್ಲಿ ಶೂಟ್ ಅನ್ನೋದು ಮಾಡ್ತಾ ಇದ್ದಾರೆ ಅಂತ ಅಫಿಷಿಯಲಿ ಒಂದು ಅಪ್ಡೇಟ್ ಅನ್ನೋದು ಸಿಕ್ಕಿದೆ. ಆ್ಯಂಡ್ ಯಾವ ಭಾಷೆ ಅಂದರೆ ಕನ್ನಡ ಭಾಷೆ, ಅದಾದಮೇಲೆ ಇಂಗ್ಲೀಷಲ್ಲಿ ಶೂಟ್ ಮಾಡ್ತಾ ಇದ್ದಾರೆ ಅಂತ ಅಫಿಷಿಯಲಿ ಮಾಹಿತಿ ಸಿಕ್ಕಿದೆ. ಇಂಗ್ಲೀಷ್ ಏನಕ್ಕೋಸ್ಕರ ಮಾಡ್ತಾ ಇದ್ದಾರೆ ಗುರು ಅಂತ ಕೇಳೋದಾದರೆ, ಟಾಕ್ಸಿಕ್ ಸಿನಿಮಾ ಈಸ್ ನೋ ಮೋರ್ ಪ್ಯಾನ್ ಇಂಡಿಯಾ ಗುರು, ಇಟ್ಸ್ ಪ್ಯಾನ್ ವರ್ಲ್ಡ್ ಮತ್ತೆ ಪ್ರೂವ್ ಮಾಡ್ತಾ ಇದೆ. ಆ್ಯಂಡ್ ಸಿಗ್ತಾ ಇರುವಂಥ ಅಪ್ಡೇಟ್ಸ್ನ ಕೇಳಿಸ್ಕೊತಾ ಇದ್ರೂ ನಮಗೂ ಗೊತ್ತಾಗ್ತಾ ಇದೆ ಹೌದು ದೊಡ್ಡ ಸ್ಕೇಲಲ್ಲೇ ಮಾಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ ತುಂಬ ಜಾಸ್ತಿ ಇದೆ. ಆ್ಯಂಡ್ ಪ್ಯಾನ್ ಇಂಡಿಯಾ ಅನ್ನೋದನ್ನು ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗಿ ಏನಾದರೂ ಮಾಡ್ತೀನಿ ಅಂತ ಅವ್ರ ಮೈಂಡಲ್ಲಿ ಫಿಕ್ಸ್ ಹಾಕೋಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ, ಇಟ್ಸ್ ನೋ ಮೋರ್ ಪ್ಯಾನ್ ಇಂಡಿಯಾ, ಇಟ್ಸ್ ಪ್ಯಾನ್ ವರ್ಲ್ಡ್. ಪದೇ ಹೇಳ್ತಾ ಇದ್ದೀನಿ, ಇಟ್ಸ್ ಪ್ಯಾನ್ ವರ್ಲ್ಡ್. ಹೌದು, ಆ್ಯಂಡ್ 2 ಭಾಷೆಗಳಲ್ಲಿ ಶೂಟ್ ನಡೀತಾ ಇದೆ. ಸೊ ಇದು ಅಪ್ಡೇಟ್ಸ್ ಆಗಿತ್ತು. ಆ್ಯಂಡ್ ಸದ್ಯಕ್ಕೆ ಬಂದ್ಬಿಟ್ಟು ಬೆಂಗಳೂರಲ್ಲೇ 3rd ಶೆಡ್ಯೂಲು ಶೂಟ್ ನಡೀತಾ ಇದೆ. ಆ್ಯಂಡ್ ಇನ್ನೂ ವ್ರ್ಯಾಪ್ ಆಗಿಲ್ಲ. ಏನಾದರೂ ಶೂಟ್ ಮುಗಿಸ್ಕೊಂಡಿದ್ದ ತಕ್ಷಣ ನಿಮಗೆ ಅಪ್ಡೇಟ್ಸ್ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಆ್ಯಂಡ್ ಇಲ್ಲಿ ತನಕ ನನ್ನ ವಿಡಿಯೋನ ನೋಡ್ಕೊಂಡು ಬಂದಿದ್ದೀರಾ ಅಂದರೆ ಒಂದು ಸಣ್ಣ ಸ್ಟೋರಿನ ಹೇಳ್ಬಿಡ್ತೀನಿ. ಆ್ಯಕ್ಚುಲಿ ಬಂದ್ಬಿಟ್ಟು ಒಂದು ಸಣ್ಣ ಕ್ರಿಯೇಟರ್ ಆಗಿದ್ರೂ ಅವನಿಗೆ ಒಂದು ಆಸೆ ಅನ್ನೋದಿರುತ್ತೆ, ಒಂದು ಸ್ಟುಡಿಯೋ ಬಿಲ್ಡ್ ಮಾಡಬೇಕು. ಆ ಸ್ಟುಡಿಯೋದಲ್ಲಿ ಬಂದ್ಬಿಟ್ಟು ಒಂದು ಒಳ್ಳೆಯ ಕ್ಯಾಮ್ರಾ ತೊಗೋಬೇಕು, ಆ್ಯಂಡ್ ಲೈಟ್ ತೊಗೋಬೇಕು, ಒಂದು ಒಳ್ಳೆಯ ಕಂಟೆಂಟ್ ಮಾಡಬೇಕು, ಕ್ವಾಲಿಟಿಯಿಂದ ನಮ್ಮ ಜನರಿಗೆ ತಲುಪಿಸಿದ್ರೆ ಅವ್ರು ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಸಾಕಷ್ಟು ಜನರಿಗೆ ಆಸೆ ಅನ್ನೋದಿರುತ್ತೆ. ಅದೇ ರೀತಿ ನನಗೂ ಸಹ ಆಸೆ ಇಟ್ಕೊಂಡು ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡು ಎಲ್ಲನೋ ಮಾಡಿ ಇಷ್ಟೆಲ್ಲ ಕ್ವಾಲಿಟಿಯಿಂದ ನಿಮಗೆ ವಿಡಿಯೋಸ್ ಅನ್ನೋದನ್ನು ತಲುಪಿಸ್ತಾ ಇದ್ದೀನಿ. ಇನ್ ಕೇಸ್ ಏನಾದರೂ ನೀವು ಸಪೋರ್ಟ್ ಮಾಡಬೇಕು ಅಂದರೆ ಜಸ್ಟ್ ನನ್ನ ಕಂಟೆಂಟ್ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಕುಟುಂಬದವರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ. ಅದರ ಜೊತೆಗೆ ನೀವು ಸಹ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ನನಗೆ ಒಂದು ಸ್ವಲ್ಪ ಬೂಸ್ಟ್ ಸಿಕ್ಕಿ ಇನ್ನಷ್ಟು ವಿಡಿಯೋಗಳನ್ನ ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಇರೋದು ಮುಗಿಸ್ತಾ ಇದ್ದೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಲವ್ ಯು ಆಲ್.